ಈ ಒಂದು ಲೋಕಸಭಾ ಕ್ಷೇತ್ರದ ಸದಸ್ಯರಾದಂಥ ಸನ್ಮಾನ್ಯ CN ಮಂಜುನಾಥ್ರವರು ಹಾಗೂ ನಮ್ಮ ಕೇಂದ್ರ ಮಾಜಿ ಸಚಿವರು ಆದಂಥ ಎ ನಾರಾಯಣಸ್ವಾಮಿ ಅವರು ಅನೇಕ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇವತ್ತು ಖಾಸಗಿ ಶಾಲೆಗಳಲ್ಲಿ ಆನೇಕಲ್ನಲ್ಲಿ ಅತಿ ಹೆಚ್ಚಾಗಿದ್ದು ಅವಳ ಕುಂದುಕೊರತೆಗಳ ನಿವಾರಣೆಗಾಗಿ ಅವರದೇ ಆದ ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ. ಅವರು ಶಿಕ್ಷಣದ ಜೊತೆಗೆ ಮಕ್ಕಳ ಶಿಕ್ಷಣ ಜೀವನ ಗುಣಮಟ್ಟವನ್ನು ಹೆಚ್ಚಿಸಬೇಕು ಮತ್ತು ಮಕ್ಕಳ ಒಂದು ಮುಂದಿನ ದಿನಗಳ ಅವರ ಶಿಕ್ಷಣಕ್ಕೆ ಹೆಚ್ಚಿನ ಅನುಕೂಲವಾಗುವ ರೀತಿಯಲ್ಲಿ ಮತ್ತು ಅವರ ಕಷ್ಟಗಳಿಗೆ ನಿವಾರಣೆಗಾಗಿ ಒಂದು ಸಂಸ್ಥೆಯನ್ನು ಮಾಡಿದ್ದಾರೆ. ಇದು ಹೆಚ್ಚಿನ ಒಂದು ಉತ್ತಮವಾದ ಕಾರ್ಯಗಳನ್ನು ಮಾಡಬೇಕು ಮತ್ತು ಈ ಮೂಲಕ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಶಿಕ್ಷಕರಿಗೂ ಉತ್ತಮ ಒಂದು ವ್ಯವಸ್ಥೆ ಅವರಿಗೂ ಅನುದಾನವನ್ನು ಬರುವಂತೆ ಆಗಬೇಕು ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸುವಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗಬೇಕಂತೇಳಿ ನಾನು ವೈಯಕ್ತಿಕವಾಗಿ ಅಭಿಪ್ರಾಯ ಇಟ್ಕೊಳ್ಳೋದು. ಒಂದು ವಿಚಾರ ಇಡೀ ಸಮಾಜಕ್ಕೆ ನನ್ನ ಮೇಲೆ ಬಂದಾಗ ನನ್ನ ಆಡಳಿತ ಅವಶ್ಯಕತೆ ಇಲ್ಲ ಅಂತೇಳಿ ಆಡಳಿತದಿಂದ ದೂರ ಸರಿದಂಥ ಅನೇಕ ಮಹನೀಯರನ್ನು ನೋಡಿದ್ದೇವೆ. ನೈತಿಕತೆ ಇಡೀ ದೇಶಕ್ಕೆ ರಾಜ್ಯಕ್ಕೆ ಮಾರ್ಗದರ್ಶನ ರಾಜಕಾರಣಿಗಳನ್ನು ನೋಡ್ತಾ ಇದ್ದೀವಿ. ನೈತಿಕತೆ ಸತ್ತೋಗಿದೆ, ಬದ್ಧತೆ ಸತ್ತೋಗಿದೆ, ಮೌಲ್ಯಗಳು ಸತ್ತೋಗಿದೆ. ಇದನ್ನು ನೋಡಿದಾಗ ನಿಜವಾಗ್ಲೂ ನೋವಾಗ್ತದೆ. ಅದರಿಂದ ಮಾತಾಡ್ತಾ ಇದ್ದೇನೆ. ಬಟ್ ಮಾತಾಡೋದೇನು, ನನ್ನ ನಡವಳಿಕೆಯಲ್ಲಿ ಯಾವ ರೀತಿ ನನ್ನ ಪಕ್ಷ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸಂಘಪರವಾದ ಕಾರ್ಯಕರ್ತರು ನನ್ನ ಸ್ವೀಕಾರ ಮಾಡಿಕೊಂಡು ಆಡಳಿತಕ್ಕೆ ನನ್ನ ಜೋಡಿಸಿದ್ರು. ಇವತ್ತುವರೆಗೂ ಆ ಮಾರ್ಗದರ್ಶನ ನನ್ನ ಜೀವನವನ್ನು ಮಂತ್ರಿಯಾಗಿದ್ದಾಗ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾಗ ನಡ್ಕೊಂಡಿದ್ದೀನಿ. ಆದರೆ ನಾನು ಬದಲಾವಣೆ ಮಾಡೋಕ್ಕಾಗಲಿಲ್ವಲ್ಲ ಅಂತ ವಿಚಾರದಲ್ಲಿ ನೋವಾಗಿದ್ದೇನೆ ಸರ್. ವೇದಿಕೆ ಅಸೋಸಿಯೇಷನ್ ಆಫ್ ಮ್ಯಾನೇಜ್ಮೆಂಟ್ ಆಫ್ ಪ್ರೈವೇಟ್ ಸ್ಕೂಲ್ಸ್ ಆನೇಕಲ್ ವಿಭಾಗದಲ್ಲಿ ಇರತಕ್ಕಂಥ ಖಾಸಗಿ ಶಾಲೆಗಳ ಒಂದು ಒಕ್ಕೂಟ ಇವತ್ತು ಅವ್ರದ್ದು 4ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಅಂಶ ಅಂತ ಏನು ಹೇಳ್ತೀವಿ. ಸೊ ಆ ಕಾರ್ಯಕ್ರಮದಲ್ಲಿ ಇವತ್ತು ಸಾವಿರಾರು ಜನ ಶಿಕ್ಷಕರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಯಾಕೆಂದರೆ ಶಿಕ್ಷಣ ಬಹಳ ಮುಖ್ಯ. ಶಿಕ್ಷಣ ಮತ್ತು ಆರೋಗ್ಯ ಏನಿದೆ, ಎರಡೂ ಕ್ಷೇತ್ರಗಳು ನಮ್ಮ ಬದುಕಿಗೆ ಬೇಕಾಗಿರತಕ್ಕಂಥ ಎರಡು ಕಣ್ಣುಗಳು ಅಂತಲೇ ಹೇಳಬೇಕಾಗುತ್ತೆ. ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಅದು ನಮ್ಮ ಹಕ್ಕಾಗಬೇಕು, ಎರಡೂ ಕೂಡ ನಮ್ಮ ಹಕ್ಕಾಗಬೇಕು. ಅದನ್ನೇ ಕೂಡ ನಮ್ಮ ಸಂವಿಧಾನ ಪ್ರತಿಪಾದಿಸುತ್ತೆ. ಸೊ ಅಂದರೆ ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ನಮಗೆ ಶಿಕ್ಷಣ ಸಿಗಬೇಕಾಗುತ್ತೆ. ಇವತ್ತು 30% ಈ ಶಿಕ್ಷಣ ವ್ಯವಸ್ಥೆ ಇವತ್ತು ಸರ್ಕಾರಿ ಕ್ಷೇತ್ರದಲ್ಲಿದೆ. 70% ಇವತ್ತು ಖಾಸಗಿ ಸಂಸ್ಥೆಗಳು ಕೊಡ್ತಾ ಇದೆ. ಅಂದರೆ ಕೈಗೆಟುಕುವ ದರದಲ್ಲಿ ಈ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೆ ಸಿಗಬೇಕು. ಅಂದರೆ ಸರ್ಕಾರದ ಇವತ್ತು ಶಾಲೆಗಳಲ್ಲಿ 60% ಶಿಕ್ಷಕರ ಕೊರತೆ ಇದೆ. 60% ಒಂದು ಮಾಹಿತಿ ಪ್ರಕಾರ 60,000 ಶಿಕ್ಷಕರ ಹುದ್ದೆ ಖಾಲಿ ಇದೆ ಅಂತ ಒಂದು ಮಾಹಿತಿ ಇದೆ. ಆದಷ್ಟು ಬೇಗ ಈ ಖಾಲಿ ಹುದ್ದೆಗಳನ್ನು ಅವರು ತುಂಬಬೇಕು. ಅದರಿಂದ ಮಕ್ಕಳಿಗೆ ಗುಣಮಟ್ಟ ಅಂದರೆ ಇವತ್ತು ಸ್ಪರ್ಧೆ ಏರ್ಪಟ್ಟಿದೆ. ಇವತ್ತು ಸರ್ಕಾರಿ ಶಾಲೆಗಳಿಗೂ ಖಾಸಗಿ ಶಾಲೆಗಳಿಗೂ ಒಂದು ಸ್ಪರ್ಧೆ. ಹೆಚ್ಚು ಜನ ಬಗ್ಗೆ ಏನು ಹೇಳ್ತೀರಿ ಸರ್? ಭಾಳಷ್ಟು ನೊಂದುಕೊಂಡಿದ್ದಾರೆ. ಈಗಾಗಲೇ ಅದು ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟಿದೆ. ಅದರ ಪ್ರಕಾರ ಯಾಕೆಂದರೆ ನೀಟಲ್ಲಿ 2 ಇದೆ, ನೀಟ್ PG ಆ್ಯಂಡ್ ನೀಟ್ UG ಅಂತ. ನೀಟ್ PG ಏನು ಇಶ್ಯೂಸ್ ಏನಿಲ್ಲ, ಅಂದರೆ ಅದು ಆನ್ಲೈನ್ ಇದೆ. ಈಗ ನೀಟು UG ಅಂದರೆ ಅಂಡರ್ ಗ್ರ್ಯಾಜುಯೇಟ್ಸ್ಗೆ ಏನಾಗಿದೆ, ಅದು ಸುಮಾರು 23 ಲಕ್ಷ ವಿದ್ಯಾರ್ಥಿಗಳು ಅದರಲ್ಲಿ ಬರೆದಿದ್ದಾರೆ ಪರೀಕ್ಷೆಗಳನ್ನ. 23 ಲಕ್ಷ ವಿದ್ಯಾರ್ಥಿಗಳು. ಅದಕ್ಕೋಸ್ಕರ ಇನ್ನು ಮುಂದೆ ಅದನ್ನು ಆನ್ಲೈನ್ ಮಾಡಿದರೆ ಇದೆಲ್ಲ ಕಡಿವಾಣ ಆಗ್ತದೆ. ರಾಮನಗರ ಜಿಲ್ಲೆನ ಹೆಸರು ಬದಲಾವಣೆ ಮಾಡಬೇಕಂತ ಕಾಂಗ್ರೆಸ್ ನಾಯಕರು ಅದ್ರ ಬಗ್ಗೆ ನಾನು ಆಗಲೇ ಹೇಳಿದ್ದೇನೆ, ಮರುನಾಮಕರಣ ಮಾಡಬಾರ್ದು. ಯಾಕೆಂದರೆ ಯಾವುದೇ ನೀವು ಒಂದು ಡಿಕ್ಷನರಿಲಿ ತೆಗೆದ್ರೂ ಕೂಡ ರಾಮನಗರಕ್ಕಿಂತ ಶ್ರೇಷ್ಠವಾದಂಥ ಪದ ಸಿಗೋದಿಲ್ಲ. ಕೇವಲ ಹೆಸರು ಬದಲಾವಣೆ ಆದ ತಕ್ಷಣ ಅಭಿವೃದ್ಧಿ ಆಗೋದಿಲ್ಲ. ಈಗ ನಮಸ್ತೆ, ನನ್ನ ಹೆಸರು ರಾಹುಲ್ ಅಂತ ಹೇಳಿ, ತೋಟಮೂರಿಂದ ಸ್ಟೇಟ್ ಹೆಡ್ ಆಗಿದ್ದೇನೆ. ಬೇಸಿಕ್ಲಿ ಇವತ್ತಿನ ಕಾರ್ಯಕ್ರಮ ಏನಂತ ಹೇಳಿದ್ರೆ, ಆನೇಕಲ್ಲಲ್ಲಿರೋ ಎಲ್ಲ ಒಂದು ಸ್ಕೂಲಿನ ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಸ್ಕೂಲಿನ ಓನರ್ಸ್ ಆಗಿರ್ಬೋದು, ಇಲ್ಲಿ ಸೇರಿದ್ದೀವಿ. ಸೊ ಇಲ್ಲಿ ಏನಂತ ಹೇಳಿದ್ರೆ ಎಜುಕೇಟರ್ಸ್ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಮಕ್ಕಳಿಗೆ ಯಾವ ರೀತಿ ಮುಂದೆ ಫ್ಯೂಚರ್ಸಲ್ಲಿ ಪ್ಲ್ಯಾನ್ ಇರಬೇಕು, ಯಾವ ರೀತಿ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ನಾವು ಯಾವ ರೀತಿ ಚೇಂಜಸ್ ತಂದು ಮಕ್ಕಳನ್ನ ಬೆಳವಣಿಗೆಗೆ ಯಾವ ರೀತಿ ಎಫರ್ಟ್ಸ್ ಹಾಕಬೇಕು ಅಂತ ಹೇಳಿ ಒಂದು ಇಂಟರ್ನಲ್ ಮೀಟಿಂಗ್ ಇದೆ. ಜೊತೆಗೆ ನಮ್ಮ ಕಂಪ್ನಿ ತೋಟಮೂರು ಕಡೆಯಿಂದ ನಾವೇನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ,
ಕೋವಿಡಲ್ಲಿ ನೀವು ಎಸ್ಪೆಷಲಿ ನೋಡಿದರೆ ಮಕ್ಕಳು ಏನಾಯಿತು ಅಂತ ಹೇಳಿದ್ರೆ ಅವರ ಇಂಟ್ರೆಸ್ಟ್ನ ಡೆವಲಪ್ ಮಾಡಿಕೊಂಡು ಆ ಥರ ಒಂದು ಡಾಕ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು ಆಗಬೇಕು, ಮುಂದೆ ಅಚೀವ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಿರ್ತೀವಿ. ಸೊ ಅದಕ್ಕೆ ನಾವು ಒಂದು ಕಂಪ್ಲೀಟ್ ಇಯರ್ ಒಲಿಂಪಿಯಾಡ್ ಪ್ರೋಗ್ರಾಮ್ ಕೂಡ ಪ್ರೊವೈಡ್ ಮಾಡ್ತಿರ್ತೀವಿ. ಜೊತೆಗೆ ಒಂದು ಸ್ಮಾರ್ಟ್ ಬೋರ್ಡ್. ಇವತ್ತಿನ ದಿವಸ ಏನಾಗಿದೆ, ಎಲ್ಲ ಸ್ಮಾರ್ಟ್ ಟೆಕ್ನಾಲಜಿ ಆಗಿದೆ. ಒಂದು ಬುಕ್ ಕೊಟ್ಟು ಓದು ಅನ್ನೋದಕ್ಕಿಂತ ಮಗು ಇವಾಗ ಒಂದು ಬುಕ್ ಕೊಟ್ಟರೆ ಓದೋದಕ್ಕೆ ಒಂದು ವಾರ ತೊಗೊತಾರೆ. ಅದೇ ಒಂದು ಫಿಲಮ್ ತೋರಿಸಿದ್ರೆ ಅದೇ ಬುಕ್ಕಲ್ಲಿರೋದು ಪಾಠನ ನಾವು ಒಂದು ಮೂವಿ ಹಾಕಿದ್ರೆ 2 ಅವರಲ್ಲಿ ನಿಮಗೆ ಲೈಫ್ ಲಾಂಗ್ ನೆನಪಿರುತ್ತೆ. ಆ ರೀತಿ ಅವರ ಕಾಂಟೆಂಟ್ಗಳನ್ನ ನಾವು ಏಜ್ ಸ್ಪೆಸಿಫಿಕ್, ಗ್ರೇಡ್ ಸ್ಪೆಸಿಫಿಕ್ ಕಾಂಟೆಂಟ್ನ ನಾವು ಕೊಡ್ತಿರ್ತೀವಿ. ಸ್ಕೂಲಲ್ಲಿ ಆ ಸ್ಮಾರ್ಟ್ ಬೋರ್ಡ್ ಮುಖಾಂತರ ಮಕ್ಕಳುಗಳು ಕಲಿತಾ ಇರ್ಬೋದು. ಸೊ ಈ ಥರ ಒಂದು ವಿಚಾರಗಳು ಇವತ್ತು ಡಿಸ್ಕಸ್ ಆಯಿತು. ಸೊ ಇವತ್ತಿನ ಮೀಟಿಂಗಲ್ಲಿ ಇದನ್ನೆಲ್ಲ ಪ್ರೆಸೆಂಟ್ ಕೂಡ ಮಾಡಿದ್ದೀವಿ. ಸ್ಕೂಲ್ಸ್ಗೆ ಯಾವ ರೀತಿ ಮಕ್ಕಳು ಏನು ಸ್ಕೂಲ್ಸ್ ಎಫರ್ಟ್ ಆಗ್ತಾಯಿದೆ ಮಕ್ಕಳು ಬೆಳವಣಿಗೆಗೆ ಅನ್ನೋದು ಯಾವ ರೀತಿ ಬೆಟರಾಗಿ ಮಾಡಬೇಕು ಇನ್ನು ಎಜುಕೇಷನ್ ಸಿಸ್ಟಮಲ್ಲಿ ಅನ್ನೋದು ಡಿಸ್ಕಸ್ ಮಾಡಿ ತಿಳಿಸ್ಕೊಡ್ತೀವಿ. ತಮ್ಮ ಹೆಸರು ಸರ್? ನನ್ನ ಹೆಸರು ರಾಹುಲ್ ಅಂತ ಹೇಳಿ, ಸೀನಿಯರ್ ಮ್ಯಾನೇಜರ್ ಆಗಿದ್ದೀನಿ, ಕರ್ನಾಟಕ ಹೆಡ್ ಆಗಿದ್ದೀನಿ. ಸೊ ಥಾಟ್ಮೋರ್. ಥ್ಯಾಂಕ್ ಯು. ವೇದಿಕೆ ಮೇಲೆ ಇದ್ರಿ ಅಲ್ಲ ಅವ್ರು ಹೇಳ್ತಾ ಇದ್ದಿಲ್ಲ ಹಂಗೆಲ್ಲ. ನಮಗೆ ಸಮಸ್ಯೆಗಳಿದ್ದಾವೆ. ಈ ರಿನಿವಲ್ಗೆಲ್ಲ ಮಾಡಬೇಕಾದ್ರೆ ನಮಗೆ ತೊಂದರೆ ಆಗ್ತಾ ಇದೆ. ಈ ಸಮಸ್ಯೆಗಳು ಖಾಸಗಿ ಶಾಲೆಗಳಿರ್ತಕ್ಕಂಥ ಸಮಸ್ಯೆಗಳನ್ನು 20% ಆದರೂ ನೀವು ಕಡಿಮೆ ಮಾಡಿ ಅಂತ ಅವ್ರು ಲಂಚ ಎಲ್ಲ ಹೇಳಿದ್ರು. ಇಲ್ಲ 1 ಲಕ್ಷ ರೆಕಾರ್ಡ್ ಇದೆ. ಹೇಳಿದ್ದಾರೆ ಹಾಂ ಇಲ್ಲ, ಅಂಥವ್ರು ಯಾರನ್ನ ಇದ್ದರೆ ನಮ್ಮ ಹತ್ರ ಬಂದರೆ ಒಂದೇ ₹1 ಇಲ್ಲದ ರೀತಿಯಲ್ಲಿ ಇಲ್ಲಿ ಯಾರು ಬರ್ತಾರೆ, BO ಬರ್ತಾರೆ, DDP ಬರ್ತಾರೆ, ಈ ಹಂತಗಳಲ್ಲಿ ನಮ್ಮ ಹತ್ರ ಬಂದರೆ 100% ಅವ್ರಿಗೆ ಯಾವುದೇ ₹1 ಏನೂ ಇಲ್ಲದಂಗೆ ನಾವು ಮಾಡ್ಕೊಡುವಂಥ ಜವಾಬ್ದಾರಿಯನ್ನು ತಗೋತೀವಿ. ನಾವು ಇದನ್ನು ಭಾಷಣ ಮಾಡೋವಾಗಲೂ ಹೇಳಿದ್ದೀನಿ. ಈ ಒಂದು ಮನೆ ನಾನು ನಿಮ್ಮ ಈ ಭಾಗದಲ್ಲಿರೋದ್ರಿಂದ ಏನೇ ಸಮಸ್ಯೆಗಳು ಬಂದರೂ ನೀವು ನಮ್ಮ ಹತ್ರ ಬನ್ನಿ, ಸಂಪರ್ಕ ಮಾಡಿ ಅಂತ ಹೇಳಿದ್ದೀವಿ. ಅವರೆಲ್ಲ ಏನು ಮತವನ್ನು ಕೊಟ್ಟಿದ್ದಾರೆ, ನಾವು ಈ ಒಂದು ಈ ಹಂತಕ್ಕೆ ಹೋಗಿದ್ದೀವಿ. ಹಾಗಾಗಿ ಇಂಥ ನಮ್ಮ ಮುಂದೆ ನಮ್ಗೆ ಗೊತ್ತಿಲ್ಲದೇ ನಡೀತವೆ, ನಾವು ಏನು ಮಾಡೋಕ್ಕಾಗಲ್ಲ. ಗೊತ್ತಿದ್ದು ಇಂಥ ವಿಷಯಗಳು ನಡೆದಾಗ ನಮ್ಮ ಗಮನಕ್ಕೆ ಬಂದರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ಳುವಂಥ ವ್ಯವಸ್ಥೆ ಮಾಡ್ತೀವಿ. ಹಂಸ ಏನೋ ಒಂದು ನಿವೇಶನವನ್ನು ಬೇಡಿಕೆಯನ್ನಿಟ್ಟಿದೆ, ಅದು ಸರ್ಕಾರ ಹಂತದಲ್ಲಿ ಮಾತಾಡಬೇಕಾಗ್ತದೆ. ನನಗೂ ಸಹ ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ, ಒಂದು ನಿವೇಶನವನ್ನು ಕೊಡಿ ಅಂತೇಳಿ. ನಾವು ಸರ್ಕಾರದ ಮಟ್ಟದಲ್ಲಿ ನಾವೆಲ್ಲ ಏನು ಜನಪ್ರತಿನಿಧಿಗಳಿಗೆ ಒಂದು ಪ್ರಯತ್ನವನ್ನು ಮಾಡಿ ಅವ್ರಿಗೆ ನಿವೇಶನ ಕೊಡಿಸುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ನಾವೆಲ್ಲ ಸಹಕಾರವನ್ನು ಮಾಡ್ತೀವಿ. ಥ್ಯಾಂಕ್ ಯು. ಹಂಸ ವತಿಯಿಂದ ವಿಶೇಷವಾಗಿ 4ನೇ ವರ್ಷದ ವಾರ್ಷಿಕೋತ್ಸವ ಜೊತೆಯಲ್ಲಿ ತಾಲೂಕಿನ ಎಲ್ಲ ಉತ್ತಮ ವಿದ್ಯಾರ್ಥಿಗಳಿಗೆ ಪುರಸ್ಕಾರ, ಅದೇ ರೀತಿಯಲ್ಲಿ ಎಲ್ಲ ಶಾಲೆಯ ಆರಾಮವಾಗಿ ಬದುಕುವಂಥ ಒಂದು ವಾತಾವರಣ ಆಗಬೇಕು ಅಂತ ತಮ್ಮಲ್ಲಿ ಕೇಳ್ತಾ, ತಾವೆಲ್ಲ ಸಂಘಟನೆಯವರು ಇದ್ದೀರಾ, ತಾವೆಲ್ಲ ಪತ್ರಿಕಾ ಮಾಧ್ಯಮದಿಂದ ತಾವು ಸರ್ಕಾರದ ಒಂದು ಅಂಗ 3 ಅಂಗಗಳೇನಿದೆ ಅದರಲ್ಲಿ ನಿಮ್ಮದು 4ನೇ ಅಂಗ, ತಾವು ಎಲ್ಲರನ್ನು ಕಣ್ತರಿಸಿ ಹೆಚ್ಚಿನ ರೀತಿಯಲ್ಲಿ ಒಂದು ಸಂಘಟನೆಗೆ ಒತ್ತು ನೀಡಬೇಕು ಅಂತ ಎಲ್ಲರಿಗೂ ಮನವಿ ಮಾಡ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಿ ಕಾಳಿನಾಥ್ ಆದಂಥ ನಾನು ನ್ಯೂ ಕೇಂಬ್ರಿಡ್ಜ್ ಶಾಲೆಯ ಪ್ರೌಢಶಾಲೆಯ ಒಂದು ಕಾರ್ಯದರ್ಶಿಯಾಗಿ ಸಹ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗ ಹೊಸದಾಗಿ ನಾವು ಒಂದು ಬದಲಾವಣೆ ಮಾಡಿಕೊಂಡು ನಮ್ಮ ಒಂದು ಹಂಸ ಸಂಘಟನೆಯಲ್ಲಿ ಅತ್ಯುತ್ತಮವಾದಂಥ ಕಾರ್ಯಗಳನ್ನು ಮಾಡಬೇಕು. ನಾವು ಬರುವಂಥ ಒಂದು ಪ್ರತಿ ವರ್ಷದಂತೆ ಈ ವರ್ಷ ಎಲ್ಲ ಶಿಕ್ಷಕರಿಗೂ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದೇ ರೀತಿ ಅತ್ಯುತ್ತಮ ಅಂಕ ಗಳಿಸಿದಂಥ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಜೊತೆಗೆ ಪ್ರತಿ ವರ್ಷವೂ ನಮ್ಮ ಒಂದು ಉದ್ದೇಶ ಏನಂದರೆ ಎಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸದಾಗಿ ನಾವು ಕ್ರೀಡೆಗಳನ್ನು ಹಮ್ಮಿಕೊಬೇಕು, ಅದರಲ್ಲಿ ಬಹುಮಾನವನ್ನು ವಿತರಣೆ ಮಾಡಬೇಕು, ಮತ್ತು ಕಾರ್ಯಾಗಾರಗಳನ್ನು ಹಮ್ಮಿಕೊಬೇಕು. ಶಿಕ್ಷಕರಿಗೆ ಉತ್ತಮವಾದಂಥ ಕಾರ್ಯಾಗಾರವನ್ನು ಹಮ್ಮಿಕೊಂಡು ಎಲ್ರಿಗೂ ತರಬೇತಿಯನ್ನು ಸಿಗಬೇಕು. ಇದೇ ರೀತಿ ನಮ್ಮ ಒಂದು ಸಂಘಟನೆಯ ಮೂಲಕ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗಬೇಕು. ಮತ್ತು ಪ್ರತಿ ವರ್ಷ ಎಲ್ಲ ಒಂದು ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಸನ್ಮಾನ ಮಾಡಿ ಎಲ್ಲ ಉತ್ತೇಜನ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ, ನೀವು ಸಹಕಾರ ಕೊಟ್ಟಿದ್ದೀರಾ, ನಿಮ್ಮೆಲ್ಲರಿಗೂ ಧನ್ಯವಾದ. ಹಾಗೂ ಪ್ರತಿಯೊಬ್ಬರು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಅತಿಥಿ ಗಣ್ಯರಿಗೂ ನಮ್ಮ ಒಂದು ಸಂಘದ ಪರವಾಗಿ ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನಿಮ್ಮೆಲ್ಲರೂ ಸಹಕಾರ ಇರಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಮತ್ತೊಮ್ಮೆ ಆತ್ಮೀಯ ಪತ್ರಿಕಾ ಮಿತ್ರರಿಗೆ ಮೊದಲಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸ್ಕೊಂಡು ಈ ಒಂದು ಖಾಸಗಿ ಶಾಲೆಗಳ ಒಕ್ಕೂಟವಾಗಿದೆ. ಕಳೆದ ಬಾರಿ ಅತಿ ಹೆಚ್ಚು ಅಂಕಗಳು ಪಡೆದಂಥ ಶಾಲೆ ನಮ್ಮ ತಾಲೂಕಿನಲ್ಲೇ ಇದೆ. ನಾವು
ಪ್ರತಿ ವರ್ಷದ ಕೊನೆಯಲ್ಲಿ ಮಕ್ಕಳಿಗೆ ಒಂದು ಕಾರ್ಯಾಗಾರಗಳನ್ನ ಮಾಡ್ತಿದ್ವಿ, ಶಿಕ್ಷಕರಿಗೆ ಕಾರ್ಯಾಗಾರಗಳು ಮಾಡ್ತಿದ್ವಿ. ಈ ವರ್ಷ ಮೊದಲಿನಲ್ಲೇ ಶಿಕ್ಷಕರಿಗೆ ಕಾರ್ಯಾಗಾರಗಳನ್ನು ಮಾಡಿ, ಮಕ್ಕಳಿಗೂ ಕಾರ್ಯಾಗಾರಗಳನ್ನು ಮಾಡಿ ಒಂದು ಅತಿ ಹೆಚ್ಚಿನ ರಿಸಲ್ಟ್ ಬರಬೇಕು ಅನ್ನೋ ಉದ್ದೇಶದಿಂದ ಒಂದು ಶಿಕ್ಷಕರ ಒಂದು ತರಬೇತಿ ಕಾರ್ಯಕ್ರಮಗಳನ್ನ ಹಾಕ್ಕೊಳ್ತಾ ಇದ್ವಿ. ಹೊಸ ಶಿಕ್ಷಣ ನೀತಿ ಪ್ರಕಾರವಾಗಿ NEP 2020 ಪ್ರಕಾರವಾಗಿ ಶಿಕ್ಷಕರಿಗೆ ತರಬೇತಿ ಅತಿ ಮುಖ್ಯವಾಗಿದೆ. ಹೊಸ ಟೆಕ್ನಿಕ್ಸನ್ನು ಶಿಕ್ಷಣದಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಅದಕ್ಕೆ ಬೇಕಾದಂಥ ಎಲ್ಲ ತರಬೇತಿಗಳನ್ನು ಶಿಕ್ಷಕರಿಗೆ ಕೊಟ್ಟು ನಮ್ಮ ತಾಲೂಕು ರಾಜ್ಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸುವಂಥ ಒಂದು ಸ್ಥಿತಿಗೆ ಹೋಗುವ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಆ ನಿಟ್ಟಿನಲ್ಲಿ ನಡೀತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ದೂರದಿಂದ ಸಹಕಾರ ಮಾಡಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ಜೈ